ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ರಾಜ್ಯದ ಬೈ ಎಲೆಕ್ಷನ್ ಹಾವು ಏಣಿ ಆಟದಲ್ಲಿ ಗೆದ್ದವರು ಯಾರು, ಬಿದ್ದವರು ಯಾರು, ಗೆಲುವಿಗೆ ಕಾರಣಗಳು ಹಾಗೂ ಸೋಲಿಗೆ ಬಿದ್ದ ಪೆಟ್ಟುಗಳು ಏನು ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ. ಹೌದು, ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾವಿ ಕ್ಷೇತ್ರಗಳೆಲ್ಲವೂ ಈ ಬಾರಿ ನಮ್ಮದೇ ಆಗ್ತವೆ ಎಂದು ಬೀಗುತ್ತಿದ್ದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಏಟು ಸಣ್ಣದಾಗಿ ಬಿದ್ದಿಲ್ಲ. ಚುನಾವಣೆ ಹೊತ್ತಲ್ಲಿ ಅಭ್ಯರ್ಥಿಸಿದ ಕೆಲವು ಭಾಷಣಗಳು ಪಕ್ಷದ ಇಮೇಜ್ ಹೆಚ್ಚು ಮಾಡಿದ್ರೆ ಮತ್ತೊಂದು ಕಡೆ ಡ್ಯಾಮೇಜ್ ಕೂಡ ಮಾಡಿವೆ. ಸಹಜವಾಗಿ ಅಧಿಕಾರದಲ್ಲಿ ಇರುವ ಪಕ್ಷ ಗೆಲ್ಲುತ್ತದೆ ಎಂದು ಹೇಳಲಾಗ್ತದೆ. ಆದ್ರೆ ಈ ಮಾತು ಮತ್ತೆ ಪ್ರೂವ್ ಆಗಿದೆ. ದೋಸ್ತಿಯಲ್ಲಿ ಅನಿವಾರ್ಯವಾಗಿರುವ ಬಿಜೆಪಿ ಜೆಡಿಎಸ್ ಸ್ಥಿತಿ ಮತ್ತೆ ಅತಂತ್ರವಾಗಿದೆ. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ತನ್ನ ಕೈ ಚಳಕವನ್ನ ತೋರಿಸುವ ಮೂಲಕ ಮೈತ್ರಿಕೂಟಕ್ಕೆ ಬಿಸಿ ಮುಟ್ಟಿಸಿದೆ. ಚನ್ನಪಟ್ಟಣ, ಸಂಡೂರು ಹಾಗೂ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಅಂತರದ ಮೂಲಕ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಭಾರಿ ಮುಖಭಂಗ ಅನುಭವಿಸಿವೆ. ಇನ್ನು ಗೆಲುವು ಹಾಗೂ ಸೋಲಿನ ಪಟ್ಟಿ ನೋಡುವುದಾದ್ರೆ ಚನ್ನಪಟ್ಟಣದ ಕೋಟೆಯನ್ನ ಕಾಂಗ್ರೆಸ್ ಮತ್ತೆ ಭೇದಿಸಿದೆ. ಸೈನಿಕ ಹಾಗೂ ಡಿಕೆ ಬ್ರದರ್ಸ್ ಚಕ್ರ ವ್ಯೂಹದಲ್ಲಿ ಸಿಲುಕಿದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗಿದೆ. ಜೆಡಿಎಸ್ 34,808 ಮತಗಳನ್ನ ಪಡೆದ್ರೆ ಸಿಪಿ ಯೋಗೇಶ್ವರ್ 45,982 ಮತಗಳನ್ನ ಪಡೆಯುವ ಮೂಲಕ ಗೆದ್ದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಿಪಿ ಯೋಗೇಶ್ವರ್ ಅವರು, ನನ್ನ ನಿರೀಕ್ಷೆಗೆ ಹತ್ತಿರವಾದ ಗೆಲುವು. ಜೆಡಿಎಸ್ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಿತು. ಮಗ ಹಾಗೂ ಮೊಮ್ಮಗನನ್ನ ಪಣಕ್ಕಿಟ್ಟು ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರು ಬಂದಿದ್ರು. ಆದ್ರೆ ಅವರ ಹೋರಾಟದಲ್ಲಿ ಸ್ವಾರ್ಥ ಇತ್ತು. ಅದಕ್ಕಾಗಿ ಜನ ತಿರಸ್ಕರಿಸಿದ್ದಾರೆ. ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯಲ್ಲ. ನಿಖಿಲ್ ವಯಸ್ಸಿಗೆ ಮೀರಿ ಮಾತನಾಡ್ತಾನೆ, ಈ ಅಖಾಡದಲ್ಲಿ ಯುವಕ ಬಲಿಯಾದನು ಎನ್ನುವ ಮೂಲಕ ಬಿವೈ ವಿಜೇಂದ್ರ ಅವರಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ವಂದನೆಗಳನ್ನ ತಿಳಿಸಿದ್ದಾರೆ. ಇನ್ನು ಸಂಡೂರಿನ ವಿಷಯಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ 9,105 ಮತಗಳಿಂದ ಮುನ್ನಡೆ ಸಾಧಿಸುವ ಮೂಲಕ ವಿಜಯಶಾಲಿಯಾಗಿದ್ದಾರೆ. ಬಿಜೆಪಿ -79,622 ಮತಗಳನ್ನ ಪಡೆದಿದೆ. ಅಂದ್ರೆ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ್ ಅವರಿಗೆ ಸೋಲಾಗಿದೆ. ಈ ಬಗ್ಗೆ ಮಾತನಾಡಿದ ಅವರು, ಸಂಡೂರಿನಲ್ಲಿ ಹಣ ಬಲ ಕೆಲಸ ಮಾಡಿದೆ. ಸೋಲಿನ ಹೊಣೆ ನಾನೇ ಹೊರುವೆ. ಚುನಾವಣೆಯಲ್ಲಿ ದುಡಿದ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸುವೆ ಎಂದು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ್ ಅವರು ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಶಿಗ್ಗಾವಿಯಲ್ಲಿ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ತೆರೆಬಿದ್ದಿದ್ದು ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿಗೆ ಸೋಲಾಗಿದೆ. ಬಿಜೆಪಿಗೆ 55,285 ಮತಗಳು ಬಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಯಾಸಿರ್ ಪಠಾಣ್ ಅವರು 68,078 ಮತಗಳನ್ನ ಪಡೆಯುವ ಮೂಲಕ ಗೆಲುವನ್ನ ದಾಖಲಿಸಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಗೇಮ್ ಪ್ಲಾನ್ ವರ್ಕೌಟ್ ಆಗಿದೆ ಎನ್ನಬಹುದು. ಇನ್ನು ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿರುವ ಅವರು, ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಕೊನೆಯವರೆಗೂ ನಾವು ಅಭ್ಯರ್ಥಿಯನ್ನ ಘೋಷಿಸಲಿಲ್ಲ. ಬೇಗ ಅಭ್ಯರ್ಥಿ ಘೋಷಣೆ ಮಾಡಿದ್ದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ರಾಜೀನಾಮೆ ಕೊಟ್ಟ ಕೂಡಲೇ ನಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಗೆಲುವಾಗುತ್ತಿತ್ತು. ಇನ್ನು ಸಹಜವಾಗಿ ಅಲ್ಲಿ ರೋಲಿಂಗ್ ಪಾರ್ಟಿ ಗೆದ್ದಿದ್ದಾರೆ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಎಂದಿದ್ದಾರೆ. ಹಾಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿ, ಅವರು ಆರೋಪಕ್ಕೆ ಸ್ಪಷ್ಟತೆ ಸಿಕ್ಕಿದೆ. ಇನ್ನು ಸರ್ಕಾರದ ವಿರುದ್ಧ ಮಾಡುವ ಇಲ್ಲ ಸಲ್ಲದ ಆರೋಪಗಳಿಗೆ ಜನರು ತೀರ್ಮಾನ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಜನರು ಎನ್ಡಿಎ ಕೂಟಕ್ಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಅವರು ಎಚ್ಚೆತ್ತುಕೊಳ್ಳಲೇಬೇಕು. ಇನ್ನು ಉತ್ತರ ಕರ್ನಾಟಕ ಹಾಗೂ ಮಧ್ಯ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ. ಇನ್ನಾದ್ರೂ ಕರ್ನಾಟಕದ ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ಎಂದಿದ್ದಾರೆ. ಒಟ್ಟಾರೆ ಇವಿಎಂ ಅನ್ನ ಸದಾ ದೂರುತ್ತಿದ್ದ ಸಿದ್ದರಾಮಯ್ಯ ಅವರಿಗೆ ಜನಾಭಿಪ್ರಾಯ ಮತ್ತೆ ಸಿಕ್ಕಿದ್ದು ನೋಡಿದ್ರೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಅಲೆಯನ್ನ ಸೃಷ್ಟಿ ಮಾಡುವೆ ಎನ್ನಬಹುದು. ಡಿಕೆ ಬ್ರದರ್ಸ್ ಅಬ್ಬರಿಸಿದ ಕ್ಷೇತ್ರಗಳಲ್ಲಿ ಜನ ಫುಲ್ ಸಪೋರ್ಟ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ಮೇಲ್ನೋಟಕ್ಕೆ ನೋಡಿದ್ರೆ ಈ ಉಪಚುನಾವಣೆಯ ಫಲಿತಾಂಶದಿಂದ ಸರ್ಕಾರಕ್ಕೆ ನಷ್ಟವಾಗಲಿ ಹಾಗೂ ವಿಪಕ್ಷಗಳಿಗೆ ಲಾಭವಾಗುವುದಾಗ್ಲಿ ಇಲ್ಲ. ಆದ್ರೆ ಈಗ ಬಂದಿರುವ ಫಲಿತಾಂಶ ನೀಡುವ ಸಂದೇಶಗಳು ಮಾತ್ರ ನೂರಾರು. ಸದಾ ಸಿದ್ದರಾಮಯ್ಯ ಅವರನ್ನ ಹಾಗೂ ಅವರ ಗ್ಯಾರಂಟಿಗಳ ಬಗ್ಗೆ ಮಾತನಾಡುವ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮತ್ತೆ ನಿರಾಸೆಯಾಗಿದೆ. ಈ ಸೋಲು ಬಿಜೆಪಿಗಿಂತ ಜೆಡಿಎಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಅಸ್ತಿತ್ವವನ್ನ ಕಳೆದುಕೊಂಡಿರುವ ಜೆಡಿಎಸ್ ಮತ್ತೆ ಬಾಯಿ ಬಡಿದುಕೊಳ್ಳುವಂತಾಯಿತು. ಇನ್ನು ಕಾಂಗ್ರೆಸ್ ಹೇಳುತ್ತಿರುವುದು ಇದು ಪಕ್ಷಕ್ಕೆ ಮಾತ್ರವಲ್ಲ, ಪಕ್ಷದ ಪಾಲಿಸಿಗಳಿಗೂ ಕೂಡ ಸಿಕ್ಕ ಜಯ ಎಂದು ಘೋಷಣೆ ಕೂಗ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.